ದಕ್ಷಾಧ್ವರಕೀರ್ತನಂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶಂಕರ ಭಗವತ್ಪಾದಾಚಾರ್ಯಾಯ ನಮಃ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣಿಂ ವಂದೇ ವಿಭೂತಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ತು ಜನಕಾತ್ಮಜಾ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ. ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ ಗೌರೀತನಯ. ತ್ರಿಜಗವಂದಿತನೇ ಸುಜನರ ಪೊರೆವನೇ, ತ್ರಿಜಗವಂದಿತನೇ ಸುಜನರ ಪೊರೆವನೇ. ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ. ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ, ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ, ಆದರದಿಂದಲೇ ಸರಸಿ ಜನಾಭಶ್ರೀ ಸರಸಿ ಜನಾಭಶ್ರೀ ಪುರಂದರ ವಿಠಲನ, ಸರಸಿ ಜನಾಭಶ್ರೀ ಪುರಂದರ ವಿಠಲನ. ನಿರುತನೆ ನೆನೆಯುವಂತೆ ನೀದಯ ಮಾಡೋ, ನಿರುತನೆ ನೆನೆಯುವಂತೆ ನೀದಯ ಮಾಡೋ. ಗಜವದನ ಬೇಡುವೆ ಗೌರೀತನಯ, ತ್ರಿಜಗವಂದಿತನೇ ಸುಜನರ ಪೊರೆವನೇ. ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ. ಸಿದ್ಧಿವಿನಾಯಕ ಸ್ವಾಮಿ ಕೀ ಜೈ. ವಿಸ್ತಾರದ ಜಗದೊಳಗೆ ಅತಿಶಯಗಳೆಣಿಸದಲೆ, ವಿಸ್ತಾರದ ಜಗದೊಳಗೆ ಅತಿಶಯಗಳೆಣಿಸದಲೆ. ವಸ್ತು ಇದರಲ್ಲಿ ನೋಡು ವೈರಾಗ್ಯವಾ, ವಸ್ತು ಇದರಲ್ಲಿ ನೋಡು ವೈರಾಗ್ಯವಾ. ವಿಸ್ತಾರ ಮಹಿಮಾ ಶ್ರೀ ಪುರಂದರ ವಿಠಲನ, ವಿಸ್ತಾರ ಮಹಿಮಾ ಶ್ರೀ ಪುರಂದರ ವಿಠಲನ. ಸ್ಮರಣೆಯ ಮಾಡಿ ಸುಖ ಪಡೋ ಮನುಜ, ಸ್ಮರಣೆಯ ಮಾಡಿ ಸುಖ ಪಡೋ ಮನುಜ. ಉಬ್ಬದಿರೋ ಉಬ್ಬದಿರೋ ಎಲೆ ಮಾನವ, ಉಬ್ಬದಿರೋ ಉಬ್ಬದಿರೋ ಎಲೆ ಮಾನವ. ಹೆಬ್ಬುಲಿಯಂತೆ ಯಮ ಒಬ್ಬಿರಿಸಿ ಕಾದಿರುವ, ಹೆಬ್ಬುಲಿಯಂತೆ ಯಮ ಒಬ್ಬಿರಿಸಿ ಕಾದಿರುವ. ಉಬ್ಬದಿರೋ ಉಬ್ಬದಿರೋ ಎಲೆ ಮಾನವ, ಉಬ್ಬದಿರೋ ಉಬ್ಬದಿರೋ ಎಲೆ ಮಾನವ. ಒಂದೊಂದು ಮದವು ದೇವದಾನವರ ನಾಶಕ್ಕೆ ಕಾರಣವಾಯಿತು ಅಂದ ಮೇಲೆ ಮಾನವ ನಿನ್ನ ಪಾಡೇನೋ ಅಂತ ಕರ್ನಾಟಕದ ಶ್ರೇಷ್ಠ ಸಂತರು ಅಪರೋಕ್ಷ ಜ್ಞಾನಿಗಳು ಆದಂಥ ಶ್ರೀ ಪುರಂದರದಾಸರು ಪ್ರಶ್ನೆ ಕೇಳ್ತಾರೆ. ವಿಸ್ತಾರವಾದ ಜಗತ್ತು ಇದು, ಭೋರ್ಗರೆವ ನಭ, ಸಹಸ್ರಾರು ಲಕ್ಷಾಂತರ ಗ್ರಹತಾರಿಕಾ ನಕ್ಷತ್ರಿಕಗಳು, ಸೂರ್ಯ ಚಂದ್ರ ಗುಡುಗು ಮಿಂಚು ಗಾಳಿ ಶೆಖೆ ಬಿಸಿ, ಇದೆಲ್ಲ ನೀವು ಮಾಡೋದೆ. ಭಗವಂತನ ಸಂಕಲ್ಪದಿಂದ ಈ ಜಗತ್ತು ಸೃಷ್ಟಿಯಾಗ್ತದೆ, ಭಗವಂತನ ವಿಕಲ್ಪದಿಂದ ಈ ಜಗತ್ತು ನಾಶವಾಗ್ತದೆ. ಭಗವಂತ ಸೃಷ್ಟಿಸಿರುವಂಥ ಈ ಸುಂದರವಾದ ಜಗತ್ತಿನಲ್ಲಿ ನಮ್ಮ ಅಸ್ತಿತ್ವ ಬಹಳ ಚಿಕ್ಕದಾಗಿದೆ, ಮಾನವನ ಅಸ್ತಿತ್ವ ಬಹಳ ಚಿಕ್ಕದಾಗಿದೆ ಅಂತ ಪುರಂದರದಾಸರು ವರ್ಣನೆ ಮಾಡ್ತಾರೆ. ಹಾಗಾಗಿ ಉಬ್ಬದಿರೋ ಉಬ್ಬದಿರೋ ಎಲೆ ಮಾನವ,
ಯಾಕಪ್ಪ ಉಬ್ಬುತಿ? ಹಿಗ್ಗುವ ಮುಗ್ಗುವ ಕುಗ್ಗುವ ಅಗ್ನಿಯೊಳಗೆ ಬಿದ್ದು ದಗ್ಧವಾಗುವ ದೇಹಕ್ಕೆ. ಈ ದೇಹ ಒಂದಲ್ಲ ಒಂದು ದಿವಸ ಅಗ್ನಿಯೊಳಗೆ ಬಿದ್ದು ದಗ್ಧವಾಗಿ ಹೋಗುವಂಥದ್ದು. ಹಾಗಾಗಿ ಉಬ್ಬಬೇಡ ಅಂತ ಪುರಂದರದಾಸರು ವರ್ಣನೆ ಮಾಡ್ತಾರೆ. ಒಂದೊಂದು ಮದವೂ ದೇವದಾನವರ ನಾಶಕ್ಕೆ ಕಾರಣ. ರೂಪಮದ, ಯೌವನಮದ, ಕುಲಮದ, ಧನಮದ, ವಿದ್ಯಾಮದ, ಅಧಿಕಾರಮದ ಇತ್ಯಾದಿಯಾಗಿ ಅಷ್ಟಮದಗಳು ಸರ್ವನಾಶಕ್ಕೆ ಕಾರಣವಾಗ್ತವೆ. ಯಾವುದೂ ಶಾಶ್ವತವಾದದ್ದಲ್ಲ. ರೂಪಮದ ಇದೆ ಅಂತೀಯ. ಚಂದ್ರ ಬಹಳ ಸುಂದರ ದೇವತೆಗಳಲ್ಲಿ. ಒಂದು ದಿವಸ ಆತನಿಗೆ ಅಹಂಕಾರ ಬಂತು, ನಾನು ಬಹಳ ಸುಂದರವಾಗಿದ್ದೇನೆ ಅಂತ. ಆಗ ಗುರು ಬೃಹಸ್ಪತ್ಯಾಚಾರ್ಯರು ಶಾಪವನ್ನಿತ್ತರು ಚಂದ್ರನಿಗೆ. ಅಂದಿನಿಂದ ಚಂದ್ರನಿಗೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಎಂಬ 2 ಗತಿಗಳು ಪ್ರಾರಂಭವಾದವು. ಕುಲಮದ, ಉನ್ನತ ಕುಲದಲ್ಲಿ ಹುಟ್ಟಿದ್ದೇನೆ ಅಂತ್ಯ. ಕನಕದಾಸರು ಒಂದು ಕಡೆ ವರ್ಣನೆ ಮಾಡ್ತಾರೆ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಪಂಚೇಂದ್ರಿಯಗಳ ಕುಲಭೇದ ಪೇಳಿರಯ್ಯ. ಕುಲ 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 ಎಂದು ಹೊಡೆದಾಡದಿರೋ. ಉನ್ನತ ಕುಲದಲ್ಲಿ ಹುಟ್ಟಿದ್ದೇನೆ ಅಂತ ಅಹಂಕಾರ ಮಾಡಬೇಡ. ಸತ್ಯ ಹರಿಶ್ಚಂದ್ರ ಶ್ವೇತಛತ್ರದ ಮರಳಿನಲ್ಲಿ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿದ್ದವನು ಕೊನೆಯಲ್ಲಿ ಅಂತ್ಯಜನ ಆಳಾದ. ಹಾಗಾಗಿ ಕುಲಮದ ಬೇಡ. ಯೌವನ ಮದ ಇದೆ ಅಂತ್ಯ. ಯೌವನ ಮದವೂ ಶಾಶ್ವತವಲ್ಲ. ಬಾಲ್ಯಾವಸ್ಥೇಷು ಕ್ರೀಡಾಸಕ್ತಃ, ತರುಣಾವಸ್ಥೇಷು ತರುಣೀಸಕ್ತಃ, ವೃದ್ಧಾಪ್ಯಸ್ಥೇಷು ಚಿಂತಾಸಕ್ತಃ, ಪರೇ ಬ್ರಹ್ಮಣಿ ಕೋಪಿನ ಸಕ್ತಃ. ಯಾವುದೂ ಶಾಶ್ವತವಾದದ್ದಲ್ಲ. ಹಾಗಾಗಿ ಉಬ್ಬಬೇಡ ಅಂತ ಪುರಂದರದಾಸರು ಮಾನವ ಕೋಟಿಗೆ ವರ್ಣನೆಯನ್ನು ಮಾಡ್ತಾರೆ. ಅಷ್ಟಮದಗಳಲ್ಲಿ ಒಂದಾದಂತಹ ಅಧಿಕಾರ ಮದದಿಂದ ಪ್ರಾಪ್ತವಾದ ಅಹಂಕಾರದಿಂದ ದಕ್ಷ ಬ್ರಹ್ಮ ತನ್ನ ಸರ್ವನಾಶವನ್ನು ಹೇಗೆ ಕಂಡುಕೊಂಡ ಎನ್ನುವಂಥ ಕಥೆಯೇ ಈ ದಕ್ಷಾಧ್ವರ ಕೀರ್ತನೆ ಅಥವಾ ವೀರಭದ್ರ ವಿಜಯ ಅಂತಲೂ ವರ್ಣನೆ ಮಾಡ್ತಾರೆ. ಭಾಗವತದ 4ಥ ಸ್ಕಂದದಲ್ಲಿ ರಾಜ ಪರೀಕ್ಷಿತನಿಗೋಸ್ಕರವಾಗಿ ಆಚಾರ್ಯ ಶುಕ್ರರು ಈ ಕಥೆಯನ್ನ ಹೇಳಿದ್ದಾರೆ. ದಕ್ಷ ಬ್ರಹ್ಮನು ಯಜ್ಞ ದೀಕ್ಷಿತನಾಗಿ ದಕ್ಷರೋಳು ಅಧ್ಯಕ್ಷನಾಗಿ. ದಕ್ಷ ಬ್ರಹ್ಮನು ಯಜ್ಞ ದೀಕ್ಷಿತನಾಗಿ ದಕ್ಷರೋಳು ಅಧ್ಯಕ್ಷನಾಗಿ. ಕುಪಿತಗೊಂಡ ದಕ್ಷ ಪರಶಿವನನ್ನು ಭಿಕ್ಷುವೆಂದು ಶಪಿಸುತ್ತಲೀ. ಓಂ ನಮಃ ಶಿವಾಯ ಶಿವಾಯ ನಮ ಓಂ. ಓಂ ನಮಃ ಶಿವಾಯ ಶಿವಾಯ ನಮ ಓಂ. ಓಂ ನಮಃ ಶಿವಾಯ ಶಿವಾಯ ನಮ ಓಂ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. 106 ಅಶ್ವಮೇಧ ಯಾಗಗಳನ್ನು ಪೂರೈಸಿದಂಥ ದಕ್ಷನಿಗೆ ಪ್ರಜಾಪತಿ ಪಟ್ಟವನ್ನು ಕಟ್ಟಬೇಕು ಹೀಗೆಂಬುದಾಗಿ ಬ್ರಹ್ಮಾದಿ ಸಕಲ ದೇವತೆಗಳು ಇಷ್ಟಪಟ್ಟು ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ. ದಕ್ಷನಿಗೆ ಪ್ರಜಾಪತಿ ಎಂಬ ಪಟ್ಟವನ್ನು ಕಟ್ಟಲಿಕ್ಕೋಸ್ಕರವಾಗಿ ಸಭಾಭವನದಲ್ಲಿ ಎಲ್ಲ ಪೂಜ್ಯರಾದ ಮಹರ್ಷಿಗಳು, ಎಂಥ ಮಹರ್ಷಿಗಳು, ಸನಕ ಸನಂದನಾತ್ರಿ ಜೋನುಜ ಮದಗ್ನಿ ವಾಲ್ಮೀಕಿ ಕುತ್ಸವತ್ಸ ಭಾರದ್ವಾಜ ವ್ಯೋಮಜ ಭಗೀರಥ ನಾರದ ಮನುಮತಂಗ ಮುನಿ ಪುಂಗವರು ನೆರೆದರ ಸಭೆಯಳು. ಪೂಜ್ಯರಾದಂಥ ಮಹರ್ಷಿಗಳ ಸಭೆ, ಪ್ರಾತಸ್ಮರಣೀಯರ ಸಭೆ. ಅಂಥವರನ್ನು ಒಂದು ಕ್ಷಣ ಬೆಳಗ್ಗೆ ಎದ್ದಾಗ ನೆನಪಿಸಿಕೊಂಡರೆ ಸಹಸ್ರ ಪಾಪಗಳು ನಾಶವಾಗಿ ಹೋಗ್ತಾವಂತೆ. ಅಂಥ ಮಹಾ ಋಷಿಗಳ, ಬ್ರಹ್ಮ ಋಷಿಗಳ ಸಭೆಯೊಂದಲ್ಲಿ ದಕ್ಷ ಬರುವಾಗ ಎಲ್ಲರೂ ಎದ್ದು ನಿಂತು ಆತನಿಗೆ ಗೌರವವನ್ನು ಸಲ್ಲಿಸುವ ಸಮಯದಲ್ಲಿ ಒಬ್ಬ ಮಾತ್ರ ಎದ್ದು ನಿಲ್ಲಿಲ್ಲ. ಯಾರವ? ಯೋಗೇಶ್ವರ, ದಕ್ಷನ ಹಿರಿಯ ಅಳಿಯ. ಆತ ಎದ್ದು ನಿಂತು ಗೌರವ ಸೂಚಿಸಲಿಲ್ಲ ದಕ್ಷನಿಗೆ. ದಕ್ಷ ಸಿಟ್ಟು ಬಂದು ಕೈ ಸಾರಿ ಅಂದ, ಶಿವನೇನು ಮಹಾ ಅಂದ. ಸ್ನಾನಾದಿವರ್ಜ್ಯ ಜಪ ತಪಾನುಷ್ಠಾನವಿಲ್ಲ ಸ್ಮಶಾನವೇ ವಾಸ. ಅವನ ಸಹವಾಸಿಗಳೆಲ್ಲ ಯಾರು? ಭೂತ ಪಿಶಾಚ ಗಣಗಳು. ಹೀಗಂತ ಶಿವನನ್ನು ಪರಿಪರಿಯಲ್ಲಿ ನಿಂದಿಸಲು ಪ್ರಾರಂಭಿಸಿದ ದಕ್ಷ ಅಧಿಕಾರ ಮದದಿಂದಾಗಿ. ಇದನ್ನು ಕೇಳಿದಂಥ ದೇವತೆಗಳೆಲ್ಲ ಭಾವಿಸಿದ್ರು, ಓಹೋ, ದಕ್ಷನಿಗೆ ಯಾಕೋ ಏನೋ ಕೊನೆಗಾಲ ಸಂಭವಿಸಿದಂತಿದೆ, ಶಿವನನ್ನು ನಿಂದನೆ ಮಾಡ್ತಾ ಇದ್ದಾನೆ. ದಾಕ್ಷಾಯಿಣಿಯೂ ಸಹ ತನ್ನ ತಂದೆಗೇನೋ ಕೊನೆಗಾಲ ಸಂಭವಿಸಿದೆ, ಪರಶಿವನನ್ನು ಪರಿಪರಿಯಲ್ಲಿ ನಿಂದನೆ ಮಾಡ್ತಾ ಇದ್ದಾನೆ, ಯಾಕೋ ಏನೋ ತೊಂದರೆ ಆಗಿದೆ ಹೀಗಂತ ಧಾವಿಸಿ ಎಲ್ಲರೂ ಪರಶಿವನನ್ನು ಪರಿಪರಿಯಲ್ಲಿ ಪ್ರಾರ್ಥನೆ ಮಾಡುವಾಗ
ಶಿವ ಅಲ್ಲಿಂದ ಎದ್ದು ಸೀದ ಕೈಲಾಸಗಿರಿಗೆ ಹೊರಟು ಬಿಟ್ಟ. ಶಿವನ ಭಜಿಸಿರೋ ಓ ಮಾಧವನ ಭಜಿಸಿರೋ, ಶಿವನ ಭಜಿಸಿರೋ ಓ ಮಾಧವನ ಭಜಿಸಿರೋ, ಶಿವನ ಭವನ ಭವದೂರನ ಭಕ್ತ ಪ್ರಿಯನ ಶ್ರೀ ಮಹೇಶನ ಶಿವನ ಭಜಿಸಿರೋ ಓ ಮಾಧವನ ಭಜಿಸಿರೋ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಅತ್ತ ಶಿವ ಸಭಾಮಂಟಪದಿಂದ ಎದ್ದು ತನ್ನ ಕೈಲಾಸಗಿರಿಯಲ್ಲಿ ರತ್ನಸಿಂಹಾಸನದ ಮೇಲೆ ದಾಕ್ಷಾಯಿಣಿಯೊಡಗೂಡಿ ಕುಳಿತಿರುವಂಥ ಸಮಯದಲ್ಲಿ ಏಕಧಿನಿ ರಜತಾಚಲ ಶಿಖರಿ, ಏಕಧಿನಿ ರಜತಾಚಲ ಶಿಖರಿ, ಕೋಟಿ ಅರ್ಕ ಸಮಕೀರುತಿ, ನಂದಿ ಭೃಂಗಿ ಗಣನಾಟ್ಯ, ಏಕಧಿನಿ ರಜತಾಚಲ ಶಿಖರಿ, ಏಕಧಿನಿ ರಜತಾಚಲ ಶಿಖರಿ, ಕೋಟಿ ಅರ್ಕ ಸಮಕೀರುತಿ, ನಂದಿ ಭೃಂಗಿ ಗಣನಾಟ್ಯ, ಏಕಧಿನಿ ರಜತಾಚಲ ಶಿಖರಿ. ಕೈಲಾಸಗಿರಿಯಲ್ಲಿ ರತ್ನಸಿಂಹಾಸನದ ಮೇಲೆ ಕುಳಿತಂಥ ಪರಶಿವ ದಾಕ್ಷಾಯಿಣಿಯೊಳಗೂಡಿ ನಂದಿ ಭೃಂಗಿ ಮುಂತಾದ ಗಣಗಳ ಜೊತೆಗೆ ನಾಟ್ಯವಾಡ್ತಾ ಇದ್ದಾನಂತೆ. ನಟರಾಜ ಅಂತ ಅವನಿಗೆ ಬಿರುದು. ಆ ಸಮಯಕ್ಕೆ ದಕ್ಷ ಶಿವನಿಗೆ ಅಪಚಾರವಾಗಬೇಕು ಎಂಬುದಾಗಿ ಸಂಕಲ್ಪ ತೊಟ್ಟು ಒಂದು ಯಜ್ಞವನ್ನು ಏರ್ಪಡಿಸಿದ್ದ. ಹರಿದ್ವಾರದತ್ತ ಶಿವಾಪಚಾರವಾಗಬೇಕು, ಶಿವನಿಂದೆಯಾಗಬೇಕು, ಶಿವನಿಗೆ ಅವಮಾನವಾಗಬೇಕು, ಹೀಗೆಂಬುದಾಗಿ ಯೋಚಿಸಿ ದಕ್ಷ ಒಂದು ಯಜ್ಞವನ್ನು ಏರ್ಪಡಿಸಿದ್ದ ಹರಿದ್ವಾರದತ್ತ. ಆ ಯಜ್ಞಕ್ಕೆ ಹವಿಸ್ಸಾನ್ನಕ್ಕೆ ದೇವಾನುದೇವತೆಗಳನ್ನೆಲ್ಲ ಆಹ್ವಾನಿಸಿದ್ದ. ಶಿವ ದಾಕ್ಷಾಯಿಣಿಯರಿಬ್ಬರಿಗೆ ಬಿಟ್ಟು ಉಳಿದವರೆಲ್ಲರನ್ನು ಆಹ್ವಾನಿಸಿದ್ದ. ಅದೇ ಸಂದರ್ಭದಲ್ಲಿ ನಾಟ್ಯವಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬ್ರಹ್ಮ ಸರಸ್ವತಿಯರು ಹಂಸದ ಮೇಲೆ ಕುಳಿತುಕೊಂಡು, ಇಂದ್ರದೇವ ಶಚೀದೇವಿಯೊಡನೆ ಐರಾವತದ ಮೇಲೆ ಕುಳಿತುಕೊಂಡು, ಹೀಗೆ ದೇವಾನುದೇವತೆಗಳೆಲ್ಲ ತಮ್ಮ ಸತಿಪತಿಯರೊಡಗೆ ಒಡಗೂಡಿ ತಮ್ಮ ವಾಹನಗಳಲ್ಲಿ ಕೈಲಾಸ ಮಾರ್ಗವಾಗಿ ಹರಿದ್ವಾರದತ್ತ ಹೋಗುವಾಗ ದಾಕ್ಷಾಯಿಣಿ ತಡೆದು ನಿಲ್ಲಿಸಿ ಕೇಳ್ತಾಳೆ, ಎಲ್ಲಿ ಹೋಗ್ತಾ ಇದ್ದೀರಿ ನೀವೆಲ್ಲ, ಯಾವ ಕಡೆಗೆ ಹೋಗ್ತಾ ಇದ್ದೀರಿ ಅಂತ. ದೇವತೆಗಳೆಲ್ಲ ಅಚ್ಚರಿಪಟ್ರು. ನಿಮಗೆ ಗೊತ್ತಿಲ್ವಾ, ನಿಮ್ಮ ತಂದೆ ಒಂದು ಯಜ್ಞವನ್ನು ಕೈಗೊಂಡಿದ್ದಾನೆ ಹರಿದ್ವಾರದತ್ತ, ಆ ಯಜ್ಞದ ಹವಿಸ್ಸಾನ್ನಕ್ಕಾಗಿ ನಮ್ಮನ್ನೆಲ್ಲ ಕರೆದಿದ್ದಾನೆ, ಹಾಗಾಗಿ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿದರು. ಯಾಕೆ ನಿಮ್ಮನ್ನು ಕರೀಲಿಲ್ವಾ ಅಂತ ದೇವತೆಗಳು ದಾಕ್ಷಾಯಿಣಿಯಲ್ಲಿ ಪ್ರಶ್ನಿಸುವಾಗ ದಾಕ್ಷಾಯಿಣಿ ಇಲ್ಲ ಅಂದಿಲ್ಲ. ಯಾಕೆ? ತವರು ಪ್ರೇಮ ಅಂತ ಇರ್ತದೆ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ ಆಕೆ ಇಲ್ಲ ಅಂದಿಲ್ಲ. ಬಹುಶಃ ಏನೋ ಕೆಲಸದ ಒತ್ತಡದಲ್ಲಿ ನಮ್ಮ ತಂದೆಯವರು ನನ್ನನ್ನು ಕರೀಲಿಕ್ಕೆ ಮರ್ತಿರಬಹುದು, ಹೀಗಂತ ಧಾವಿಸಿ ಆಯಿತು ನೀವೆಲ್ಲ ಮುಂದೆ ಹೋಗಿ ನಾವು ಹಿಂದೆಯಿಂದ ಬರ್ತೇವೆ ಅಂತ ಹೇಳಿ ಇತ್ತ ಪರಶಿವನ ಬಳಿ ಬಂದಿದ್ದಾಳೆ ದಾಕ್ಷಾಯಿಣಿ. ದೇವಾ, ನಮ್ಮ ತಂದೆ ಹರಿದ್ವಾರದತ್ತ ಒಂದು ಯಜ್ಞವನ್ನು ಕೈಗೊಂಡಿದ್ದಾನಂತೆ, ಅದಕ್ಕೆ ಹವಿಸ್ಸಾನ್ನಕ್ಕಾಗಿ ದೇವಾನುದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗೋಣ ಅಂತ ಹೇಳಿದಾಗ ಪರಶಿವ ಹೇಳ್ತಾನೆ, ದಾಕ್ಷಾಯಿಣಿ, ನಿಮ್ಮ ತಂದೆ ದೊಡ್ಡ ಮೂಢ, ಶಿವಾಪಚಾರವಾಗಬೇಕು ಅಂತ ಯಜ್ಞ ಮಾಡ್ತಾ ಇದ್ದಾನೆ, ಮಹಾಮೂರ್ಖ ನಿಮ್ಮ ತಂದೆ, ನಮ್ಮನ್ನು ಕರೆದಿಲ್ಲ ಅವನು, ಹಾಗಾಗಿ ಕರೆಯದೇ ಹೋಗುವುದು ಸರಿಯಲ್ಲ, ಹೀಗಂತ ಹೇಳಿ ಶಿವ ಅಲ್ಲಗೆಳೀತಾನೆ ದಾಕ್ಷಾಯಿಣಿಯನ್ನ. ಆದರೆ ದಾಕ್ಷಾಯಿಣಿ ಅದಕ್ಕೆ ಒಪ್ಪಲಿಲ್ಲ. ಇಲ್ಲ ಇಲ್ಲ, ನಾನು ಹೋಗಲೇಬೇಕು. ಯಾಕೆ? ತವರು ಪ್ರೇಮ ಅಂತ ಇರ್ತದೆ ಹೆಣ್ಣು ಮಕ್ಕಳಿಗೆ. ನೋಡಿ, ಗಂಡ 10 ಲಕ್ಷ ಖರ್ಚು ಮಾಡಿ ಒಂದು ಮನೆ ಕಟ್ಟಿಸಿದ್ದ, ಮನೆಯಲ್ಲೇ ಒಂದು ಗೆಸ್ಟ್ ರೂಮ್ ಅಂತ ಇರ್ತದೆ. ಆ ಗೆಸ್ಟ್ ರೂಮಲ್ಲಿ ಏನು ಬೇಡದೇ ಇದ್ದ ಕುರ್ಚಿ, ಮೊಂಡು ಕತ್ತಿ ಇತ್ಯಾದಿ ಬೇಡದ ಸಾಮಾನುಗಳನ್ನೆಲ್ಲ ಇಟ್ಟಿರ್ತಾನೆ. ಗೆಸ್ಟ್ ಅಂದರೆ ಬೇಡದೇ ಇದ್ದವನು ಅಂತ ಅರ್ಥ. ಅಂಥ ಗೆಸ್ಟ್ ರೂಮಲ್ಲಿ ಎಲ್ಲ ಬೇಡದೇ ಇರೋದನ್ನೆಲ್ಲ ಇಟ್ಟಿದ್ದಾಗ ಒಂದು ದಿವಸ ಭಾನುವಾರ ಬಂತು, ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಹೇಳಿ ಅಲ್ಲಿದ್ದಂಥ ಏನು ವಸ್ತುಗಳನ್ನೆಲ್ಲ ತೆಗೆದು ಅಂಗಳಕ್ಕೆ ಹಾಕಿದ. ಆಗ ಮನೆಯಲ್ಲಿ ಆತನ ಮಡದಿ ಬಂದು ಅಂಗಳಕ್ಕೆ ಬಂದು ಆ ಮೊಂಡು ಕತ್ತಿಯನ್ನು ತೆಗೆದು, ಏನು ಮಾಡಿತ್ರಿ ನಿಮಗಿದು, ಯಾಕಿದನ್ನು ಬಿಸಾಕಿದ್ದೀರಿ ಅಂತ ಬೊಬ್ಬೆ ಹೊಡೆಯಲಿಕ್ಕೆ ಶುರು ಮಾಡ್ತಾಳೆ. ಇದು ನನಗೆ ತವರು ಮನೆಯಿಂದ ಬಂದಂಥ ಕಾಣಿಕೆ, ಅದು ಕೆಲಸಕ್ಕೂ ಬರೋದಿಲ್ಲ, ಮೊಂಡು ಕತ್ತಿ. ಆದರೆ ತವರು ಪ್ರೇಮ ಅಂತ ಎಷ್ಟಿರ್ತದೆ ಅಂತ ಈ ಉದಾಹರಣೆಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ದಾಕ್ಷಾಯಿಣಿ ಪರಶಿವನ ಬಳಿಗೆ ಬಂದು ನಾವು ಹೋಗೋಣ ಅಲ್ಲಿಗೆ ಅಂತ ಕೇಳಿದಾಗ ಪರಶಿವ ಅಲ್ಲಗೆಳೆದಾಗ ದಾಕ್ಷಾಯಿಣಿಗೆ ಇದನ್ನು ಸಹಿಸಲಿಕ್ಕಾಗಲಿಲ್ಲ. ಆಕೆಯ ಶರೀರದಲ್ಲಾಗುವಂಥ ಪರಿವರ್ತನೆ, ಕಣ್ಣಂಚಿನ ನೀರು, ಇದನ್ನೆಲ್ಲ ನೋಡ್ತಾನೆ ಶಿವ. ಶಿವ ಅಂದುಕೊಂಡ, ಈ ಹೆಣ್ಣು ಮಕ್ಕಳಿಗೆ ದೊಡ್ಡ ಅಸ್ತ್ರ ಯಾವುದಪ್ಪ ಅಂದರೆ ಕಣ್ಣೀರು,
ಕಣ್ಣೀರೇ ಅಸ್ತ್ರ, ಗಂಡ ಕರವಸ್ತ್ರ. ಈ ನಿಮಿತ್ತವಾಗಿ ಪರಶಿವ ಯೋಚನೆ ಮಾಡಿದ, ಇಲ್ಲೇ ಆಕೆಯನ್ನು ನಿಲ್ಲಿಸಿಕೊಂಡರೂ ಅಪಾಯ ತಪ್ಪಿದ್ದಲ್ಲ, ಅಲ್ಲಿ ಕಳುಹಿದ್ರೂ ಅಪಾಯ ತಪ್ಪಿದ್ದಲ್ಲ. ಹೀಗಂತ ನಿರ್ಣಯಿಸಿ ಮೌನವಾಗಿ ಧ್ಯಾನಾವಸ್ಥೆಯಲ್ಲಿ ನಿಂತು ಬಿಟ್ಟ. ಮೌನವೇ ಸಮ್ಮತಿಯ ಲಕ್ಷಣ ಹೀಗಂದುಕೊಂಡ್ಲಾಕೆ ಹೊರಡುವ ಸಿದ್ಧತೆಯ ಅಂಗವಾಗಿ ಆಕೆ ತಾನು ಅಲಂಕಾರವನ್ನು ಮಾಡಿಕೊಳ್ತಾಳೆ. ಬಂಗಾರದಲತೆಯಂತೆ ಬಳಕುವಳು ಬಾಜು ಬಂದಿಗೆಯಗೊಂಡೆ ಕಟ್ಟಿಹಳು ಮುಂಗಾಲಿಗೆ ಆನೆರಿಗೆ ಚಿಮ್ಮುವಳು ಮುತ್ತಿನ ಬೈತಲೆ ಹಿಂದೆ ಮೆರೆಯುವಳು ಭೃಂಗ ನೀಲ ಕುಂತಲದಿ ರಂಜಿಪಳೊಗಾಲದಿ ತಿಲಕವತಿದ್ದಿ ಹಚ್ಚಿಹಳೋ ಹರಡಿ ಕಂಕಣ ದ್ವಾರ ಹಿಂದೊಪ್ಪು ಹೆರಳ ಭಂಗಾರ ಭರ್ಜರಿಯ ಸರಗಿನ ವಯ್ಯಾರ ಅರೆ ಬಿಗಿದ ಮಲ್ಲಿಕಾಹಾರ ಆ ಬಿಗಿದ ಕುಪ್ಪ ಸಾಸರಿಗೆ ಮುತ್ತಿ ನಿಮ್ಮೆರೆವ ಬೈತಲೆ ಮುಖದ ಮೇಲೆ ಹಣೆಬಟ್ಟು ತಲಭರಕೆ ಬಳುಕೆ ಕರಬಿಟ್ಟು ನವತರುಣಿಯರು ಶಶಿಕಿರಣಿಯರು ಸುವರ್ಣಿಯರಾರತಿ ಪಿಡಿದಿಹರೋ ಜಗಜ್ಜನನಿ ಮಹಾಮಾತಾ ಕೀ ಜೈ. ಸತಿ ದಾಕ್ಷಾಯಿಣಿ ತಾನು ಹೊರಡುವ ಸಿದ್ಧತೆಯ ಅಂಗವಾಗಿ ಅಲಂಕಾರವನ್ನು ಮಾಡಿಕೊಂಡು ಹೊರಟಿದ್ದಾಳೆ. ಹೊರಡೋದೆಲ್ಲಿಗೆ? ಆಕೆಯ ತವರು ಮನೆಗೆ, ಆಕೆಯ ಅಪ್ಪನ ಮನೆಗೆ ಹೊರಟು ಬಂದಿದ್ದಾಳೆ. ಹರಿದ್ವಾರದತ್ತ ನೋಡ್ತಾಳೆ ತನ್ನ ತಂದೆಯ ಯಜ್ಞ ಮಂಟಪವನ್ನು. ಸುತ್ತಲೂ ಮಹರ್ಷಿಗಳೆಲ್ಲ ಕುಳಿತಿದ್ದಾರೆ. ಎಲ್ಲ ಪೂಜ್ಯರಾದಂಥ ಮಹರ್ಷಿಗಳು ಆ ಯಜ್ಞ ಮಂಟಪದ ಬಳಿ ಕುಳಿತಿದ್ದಾರೆ. ಈಕೆ ಬಂದು ಒಂದು ಸಾಲಿನಲ್ಲಿ ಕುಳಿತಾಗ ಯಾರೂ ಆಕೆಯನ್ನು ಮಾತನಾಡಿಸಲಿಲ್ಲ. ಕಾರಣ, ದಕ್ಷ ಆಜ್ಞೆ ಕೊಟ್ಟಿದ್ದ, ಶಿವದಾಕ್ಷಾಯಿಣಿಯರು ಬಂದರೆ ಆಕೆಯನ್ನು ಯಾರೂ ಗೌರವಿಸಬಾರದು ಹೀಗೆಂಬುದಾಗಿ ಹೇಳಿ ದಕ್ಷ ಬ್ರಹ್ಮ ಎಲ್ಲ ದೇವಾನುದೇವತೆಗಳಿಗೆ ಆಜ್ಞೆ ಕೊಟ್ಟಿದ್ದಾನೆ. ಆತ ಬಂದಾಗ ದಕ್ಷ ಬೈದಾಕೆಗೆ, ದಾಕ್ಷಾಯಿಣಿ ತೊಲಗಿಲ್ಲಿಂದ ಅಂತ ಪರಶಿವನ ಪರಿಪರಿಯಲ್ಲಿ ನಿಂದಿಸಲು ಪ್ರಾರಂಭಿಸಿದ. ದಾಕ್ಷಾಯಿಣಿ ಹೇಳ್ತಾಳೆ, ಎಸಗದಿರೋ ಅಪಚಾರವಾ, ಅಪಚಾರ ಮಾಡಬೇಡ, ಶಿವನಿಂದೆ ಮಹಾ ಅಪಚಾರ. ಹಿಂದೆ ಸಮುದ್ರ ಮಥನ ಮಾಡುವಾಗ ಉದ್ಭವಿಸಿದಂಥ ಹಾಲಾಹಲ ವಿಷವನ್ನು ತನ್ನ ಗಂಟಲಿನಲ್ಲಿಟ್ಟುಕೊಂಡು ನೀಲಕಂಠ ಎಂಬ ಬಿರುದನ್ನು ಪಡೆದು 3 ಲೋಕಗಳನ್ನು ರಕ್ಷಿಸಿದ ಮಹಾದೇವ ಶಂಭು ಆತ. ನಿಂದಿಸುವುದು ತಪ್ಪು ಎಂದಾದರೂ ದಕ್ಷ ಕೇಳಲಿಲ್ಲ, ನಿಂದನೆಯನ್ನು ಮುಂದುವರೆಸಿದ. ದಾಕ್ಷಾಯಿಣಿಗೆ ಇದನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಮರಳಿ ಹೋಗುವಂತೆಯೂ ಇಲ್ಲ. ಯಾಕೆ? ಆಕೆ ಅಪ್ಪಣೆ ಪಡೆದು ಬಂದವಳಲ್ಲ. ಅಲ್ಲೇ ಇರುವಂತೆಯೂ ಇಲ್ಲ. ಯಾಕೆ? ಆದ ಪರಶಿವನನ್ನು ಪರಿಪರಿಯಲ್ಲಿ ನಿಂದನೆ ಮಾಡ್ತಾ ಇದ್ದಾನೆ ದಕ್ಷ ಬ್ರಹ್ಮ. ಆಕೆ ಅಂದ್ಲು, ಅಪ್ಪ, ಇನ್ಮೇಲೆ ನನಗೂ ನಿನಗೂ ದೇಹ ಸಂಬಂಧದಲ್ಲಿ ತಂದೆ ಎನ್ನುವ ಸ್ಥಾನವಿಲ್ಲ. ನೀನು ನನಗೆ ತಂದೆಯೂ ಅಲ್ಲ, ನಾನು ನಿನಗೆ ಮಗಳೂ ಅಲ್ಲ. ದೇಹ ಸಂಬಂಧವಿಲ್ಲ. ಈ ದೇಹವನ್ನು ತ್ಯಜಿಸ್ತೇನೆ ಅಂತ ಹೇಳಿ ಹೊರಟು ಪರಶಿವನನ್ನು ಪರಿಪರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಉತ್ತರಾಭಿಮುಖವಾಗಿ ಕುಳಿತಿದ್ದಾಳೆ. ಶಿವ 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 ಎನ್ನೀರೋ ಮೂರ್ಜಗದವರೆಲ್ಲ, ಶಿವ 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 ಎನ್ನೀರೋ ಆಗಮ ಸಿದ್ಧಾಂತವರಿಯದ ಜಪವಿದು, ಶಿವ 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 ಎನ್ನೀರೋ ಮುಂದೆ ಪೃಥ್ವಿಗೆ ಒಡೆಯರು ಆಗಬೇಕಾದರೆ, ಶಿವ 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 ಎನ್ನೀರೋ ಶಿವ 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 ಎನ್ನೀರೋ ಮೂರ್ಜಗದವರೆಲ್ಲ, ಶಿವ 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 ಎನ್ನೀರೋ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. 3 ಲೋಕಗಳಿಗೂ ಒಡೆಯನಾದ ಪರಶಿವನನ್ನ ದಾಕ್ಷಾಯಿಣಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಸ್ವಾಮಿ, ಜನ್ಮ ಜನ್ಮಾಂತರದಲ್ಲಿ, ಯುಗ ಯುಗಾಂತರಗಳಲ್ಲಿ, ಕಲ್ಪಾಂತರಗಳಲ್ಲಿ ನನಗೆ ನಿನ್ನ ಸಖ್ಯ ಪ್ರಾಪ್ತವಾಗಲಿ ಹೀಗೆಂಬುದಾಗಿ ಮನಸ್ಸಿನಲ್ಲಿ ಪರಶಿವನ ಧ್ಯಾನ ಮಾಡ್ತಾ ಕುಂಡಲಿನಿ ಎಂಬ ಶಕ್ತಿಯನ್ನು ಜಾಗೃತ ಮಾಡಿದ್ದಾಳೆ. ಷಟ್ಚಕ್ರಗಳಾದಂಥ ಮೂಲಾಧಾರ, ಅನಾಹತ, ಮಣಿಪುರ, ವಿಶುದ್ಧ, ಆಜ್ಞಾ, ಸಹಸ್ರ ಎಂಬ ಷಟ್ಚಕ್ರಗಳನ್ನು ಜಾಗೃತಗೊಳಿಸಿ ಕುಂಡಲಿನಿ ಶಕ್ತಿಯಿಂದ ಅಗ್ನಿಯನ್ನು ಸಿದ್ಧಪಡಿಸಿ ಆ ಅಗ್ನಿಯಲ್ಲಿ ತಾನು ಶಿವನನ್ನು ಧ್ಯಾನ ಮಾಡ್ತಾ ಮುಂದಿನ ಜನ್ಮದಲ್ಲಾದರೂ ನನಗೆ ನಿನ್ನ ಸಖ್ಯ ಪ್ರಾಪ್ತಿಯಾಗಲಿ ಹೀಗೆಂಬುದಾಗಿ ದೇಹವನ್ನು ತ್ಯಜಿಸುವಾಗ ಸಮಸ್ತ ದೇವಾನುದೇವತೆಗಳು ನೋಡಿದರು, ಶಿವಗಣಗಳು ನೋಡಿದರು. ಈ ಸಮಯಕ್ಕೆ ಶಿವಗಣಗಳು ಹೋರಾಟಕ್ಕೆಂದು ಮುಂದುವರಿದಾಗ ಯಜ್ಞದ ಅಧ್ವರ್ಯವನ್ನು ವಹಿಸಿದ್ದಂಥ ಭೃಗು ಮಹರ್ಷಿಗಳು ಯಜ್ಞದಿಂದ ಒಂದು ರಕ್ಕಸ ಪಡೆಯನ್ನು ಸೃಷ್ಟಿ ಮಾಡ್ತಾರೆ, ರುಬುಗಣ ಎಂಬುದಾಗಿ ಹೇಳಿ. ರುಬುಗಣದಿಂದ ಶಿವನ ಸೈನ್ಯ ಹೊಡೆತ ತಿಂದು ಹಿಮ್ಮೆಟ್ಟಿದೆ. ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ. ಕೈಲಾಸಗಿರಿಯತ್ತ ಪರಶಿವನ ಪರಿಪರಿಯಲ್ಲಿ ಪ್ರಾರ್ಥನೆ ಮಾಡುವಂಥ ಕಾಲ.
ಭೂತಗಣಗಳು ಹಿಂಬಾಲಿಸ್ತಾ ಇದ್ದಾರೆ. ನಾರದ ಮಹರ್ಷಿಗಳು ಕೈಲಾಸಗಿರಿಗೆ ಬಂದು ಹೇಳಿದರು, ಶಿವ, ದಾಕ್ಷಾಯಿಣಿ ದೇಹವನ್ನು ತ್ಯಜಿಸಿದಳು. ದಕ್ಷ ಬ್ರಹ್ಮನ ಪರಶಿವನ ನಿಂದೆಯನ್ನು ತಾಳಲಾರದೆ ದಾಕ್ಷಾಯಿಣಿ ದೇಹವನ್ನು ತ್ಯಜಿಸಿದಳು ಹೀಗೆಂಬುದಾಗಿ ಹೇಳುವಾಗ ಪರಶಿವನಿಗೆ ಕ್ರೋಧ ತಡೆಯಲು ಸಾಧ್ಯವಾಗಲಿಲ್ಲ. ಕೈಲಾಸಗಿರಿಯಲ್ಲಿ ನಟರಾಜ ತಾನು ಒಮ್ಮೆ ಸಿಡಿದೆದ್ದು ಬಿಟ್ಟನಂತೆ. ಪ್ರಳಯ ಕಾಲವೇ ಸನ್ನಿಹಿತವಾಯಿತೋ ಅಂಬಾಗಿ ಸಿಡಿದೆದ್ದಂಥ ಪರಶಿವ ಶಂಕರ ಹೂಂಕರಿಸಿದನೋ ಪ್ರಳಯಂಕರನಾದನು ಭವನೋ. ಶಂಕರ ಹೂಂಕರಿಸಿದನೋ ಪ್ರಳಯಂಕರನಾದನು ಭವನೋ. ದಶಭುಜಮಂ ದಿಕ್ಕಟಕಂಪಸರಿಸಿ ಎಸವ ಕರಂಗಳ್ ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಲ್ ಒಂದು ಪದಂ ಬ್ರಹ್ಮಾಂಡವನೆತ್ತಲ್. ಜಡೆಗಳ ಬೆಂಬಳಿ ವಿಡಿದಾಡುತ್ತಿರೆ ಮುಡಿಯಳು ಸುರನದಿ ತುಳುಕಾಡುತ್ತಿರೆ ತಡಿಯಳು ಶಶಿಗಳೆ ಚೆಲ್ಲಾಡುತ್ತಿರೆ ರಣಚಲ್ವಣ ಕಮ್ಮಿಡಿದಾಡುತ್ತಿರೆ ಮಿಸುವೋಡ ಮರುಗಡಂ ಡಂಡನಲೆಲೆ ತಿರುಗುತ್ತಿರೆ ಅಹಿಗಳ್ಳೆಡೆ ಎತ್ತಳ್. ಶಂಕರ ಹೂಂಕರಿಸಿದನೋ ಪ್ರಳಯಂಕರನಾದನು ಭವನೋ. ಶಂಕರ ಹೂಂಕರಿಸಿದನೋ ಪ್ರಳಯಂಕರನಾದನು ಭವನೋ. ಕಡಲುಕ್ಕಿತು ಕಳಚಿತು ನಭತಾರೆ ಸಡಿಲವಾಯಿತು ಬ್ರಹ್ಮಾಂಡದ ಬೆಸುಗೆ ಸಿಡಿಲರಗೆಲೋ. ಹರಿಯಿತು ತಂತಿ ಬುಡಮೇಲಾದುದು ಪರ್ವತ ಪಂಕ್ತಿ ಕಮಟನದ ಬಿರಿಯ ಶೇಷ ಮೈಮುರಿಯ ಧಗಧಗಿಸುವ ಕಾಲಾಗ್ನಿ ಉರಿಯುತ್ತಿದೆ. ಖಂಡ ಖಂಡದೋಳ ಖಂಡ ದೊರೆಯುವರೆ ಶಂಕರ ಹೂಂಕರಿಸಿದನೋ ಪ್ರಳಯಂಕರನಾದನು ಭವನೋ. ಶಂಕರ ಹೂಂಕರಿಸಿದನೋ ಪ್ರಳಯಂಕರನಾದನು ಭವನೋ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಪರಶಿವನಾದರೋ ದಶಭುಜಗಳನ್ನು ಧರಿಸಿದ ಪಂಚಶಿರ ತ್ರಿನೇತ್ರ ದಶಭುಜಗಳಿಂದ ಯುಕ್ತನಾಗಿ ತ್ರಿಶೂಲ ಢಮರು ಖಡ್ಗ ಕಮಂಡಲ ಖಟ್ವಾಂಗ ಶೃಂಗಾಸನ ಕಮಲ ಪಿನಾಕ ಧನುರ್ಬಾಣ ಚಕ್ರ ಗದೆಗಳನ್ನು ದಶಭುಜಗಳಲ್ಲಿ ಹೊತ್ತು ಒಮ್ಮೆ ಹೂಂಕಾರ ಮಾಡಿದನಂತೆ. ಅಲ್ಲೋಲ ಕಲ್ಲೋಲ ಉಂಟಾಗಿಬಿಡ್ತು. ಚಂದ್ರ ಬೆದರಿ ನೆಗೆದನ ಆಗಸಕ್ಕೆ, ಗಂಗೆ ಹೆದರಿ ಹರಿದಳು ಹೂತಳಕ್ಕೆ. ವಿಷ ಕಾರಿತು ದರ್ಪದ ಸರ್ಪಗಳೋ ವಿಷಮವಾಯ್ತು ಋತು ಕಾಲಗಳೆಲ್ಲ. ಪಟಪಟ ಉದುರಲು ಗ್ರಹ ತಾರೆಗಳು ನಿಟಿಲ ನೇತ್ರನಾರ್ಭಟವಿದು ನೋಡೆ. ಶಂಕರ ಹೂಂಕರಿಸಿದನೋ ಪ್ರಳಯಂಕರನಾದನು ಭವನೋ. ಶಂಕರ ಹೂಂಕರಿಸಿದನೋ ಪ್ರಳಯಂಕರನಾದನು ಭವನೋ. ಕ್ಷಣ ಮಾತ್ರದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿಬಿಡ್ತು. ಶಿವ ತನ್ನ ಶಿಖೆಯೊಂದನ್ನು ಕಿತ್ತು ಕೈಲಾಸಗಿರಿಗೆ ಅಪ್ಪಳಿಸಿದನಂತೆ. ಕ್ರೋಧದಲ್ಲಿ ಕೈಲಾಸಗಿರಿ ಇಗ್ಭಾಗವಾಗಿ ಹೋಯಿತು. ಆ ಸಮಯಕ್ಕೆ ವಿಶೇಷವಾದ ಶಕ್ತಿಯೊಂದು ಪ್ರಾಕಟ್ಯವಾಗುತ್ತಾ ಇದೆ. ಶಿವನಂತೆಯೇ ಹೋಲುವ ಶರೀರ, ಉದ್ದನೆಯ ಶರೀರ, ದಪ್ಪನ ಶರೀರ, ಶಿವನಿಗೆ ಸಮಾನವಾದಂಥ ಬಾಹುಗಳು. ಯಾರವನು? ವೀರಭದ್ರ. ಜನಿಸಿದನು ತಾ ವೀರಭದ್ರ ಜನಕನಿಗೆ ತಾ ಗುಣ ಸಮುದ್ರ. ಜನಿಸಿದನು ತಾ ವೀರಭದ್ರ. ಸಿಟ್ಟಿನಿಂದ ಪರಶಿವನು ಶಿಖೆಯನು ಕಿತ್ತು ಎಸೆಯಲು ಹುಟ್ಟಿದನು ಆ ಜಟ್ಟಿ ಭದ್ರ. ಜನಿಸಿದನು ತಾ ವೀರಭದ್ರ ಜನಕನಿಗೆ ತಾ ಗುಣ ಸಮುದ್ರ. ಜನಿಸಿದನು ತಾ ವೀರಭದ್ರ. ವೀರಭದ್ರ ಬಂದು ಕೇಳ್ತಾನೆ ಪರಶಿವನತ್ತ, ಅಪ್ಪ ಏನಪ್ಪಣೆ ಅಂತ. ಪರಶಿವ ಹೇಳಿದ, ಮಗ, ಹರಿದ್ವಾರದಲ್ಲಿ ದಕ್ಷ ಶಿವನಿಂದೆಗಾಗಿ ಒಂದು ಯಜ್ಞ ಮಾಡ್ತಾ ಇದ್ದಾನೆ. ನೀನು ಶಿವಗಣಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗು. ಶಿವನಿಂದೆ ಮಾಡುವಾಗ ಯಾರ್ಯಾರು ಹಲ್ಲು ಕಿರಿದು ನಿಂತಿದ್ರೋ ಅವರ ಹಲ್ಲುಗಳನ್ನೆಲ್ಲ ಉದುರಿಸು. ಯಾರು ಶಿವನಿಂದೆಯನ್ನು ಕೇಳಿ ಸಂತೋಷಪಟ್ಟರೋ ಅವರ ಕಿವಿಗಳನ್ನೆಲ್ಲ ಕತ್ತರಿಸು. ಯಾರು ಶಿವನಿಂದೆಗೆ ಸಹಾಯ ಮಾಡಿದ್ರೋ ಅವರ ಕಾಲುಗಳನ್ನೆಲ್ಲ ಓರೆ ಮಾಡು ಅಂತ ಹೇಳಿ ಅಪ್ಪಣೆ ಮಾಡಿ ಕಳುಹಿಸಿದ ಪರಶಿವ. ಆ ಸಮಯಕ್ಕೆ ವೀರಭದ್ರ ತಾನು ಶಿವಗಣಗಳನ್ನು ತೆಗೆದುಕೊಂಡು ಹರಿದ್ವಾರದತ್ತ ಬರುವಾಗ, ಆತನ ಸೈನ್ಯ ಬರುವಾಗ ಹುಟ್ಟಿದ ಆ ಮಣ್ಣಿನ ಧೂಳು ಆಕಾಶವನ್ನು ಸೇರಿತಂತೆ. ಅದನ್ನು ನೋಡುವಾಗ ದಕ್ಷನಿಗನ್ನಿಸಿತು, ಏನೋ ಪ್ರದೋಷ ಕಾಲವೇ? ಅಲ್ಲವೇ ಅಲ್ಲ. ಸೀದಾ ಆ ಶಿವನ ಗಣಗಳು ಸೀದಾ ಬಂದು ನೆರೆದವು. ಎಲ್ಲಿ? ದಕ್ಷನ ಸಭಾಮಂಟಪದತ್ತ. ದಕ್ಷನ ಸಭಾಮಂಟಪಕ್ಕೆ ಬೆಂಕಿಯನ್ನಿಟ್ಟರು. ದಕ್ಷನ ರುಂಡಮುಂಡಗಳನ್ನು ವೀರಭದ್ರ ಬೇರ್ಪಡಿಸಿದ. ಯಜ್ಞಮಂಟಪ ಸ್ಮಶಾನ ಮಂಟಪವಾಗಿ ಹೋಯಿತು. ಪುನಃ ವೀರಭದ್ರ ಬಂದು ಕೇಳುವಾಗ, ಅಪ್ಪ, ನಿನ್ನ ಕೆಲಸವನ್ನು ನಾನು ಪೂರ್ಣಗೊಳಿಸಿದ್ದೇನೆ ಎಂದಾಗ ದೇವಾನುದೇವತೆಗಳೆಲ್ಲ ಶಿವನಲ್ಲಿ ಪ್ರಾರ್ಥನೆ ಮಾಡಿದರು. ಶಿವ, ನಿನ್ನ ಶಾಂತತೆಯ ಅಗತ್ಯವಿದೆ. ಪ್ರಕೃತಿಯ ನಿಯಮವನ್ನು ಮರುಸ್ಥಾಪಿಸಲೋಸ್ಕರ ನಿನ್ನ ಶಾಂತತೆಯ ಅಗತ್ಯ ಸ್ವಾಮಿ. ದಯಮಾಡಿ ತಮ್ಮ ಕ್ರೋಧವನ್ನು ಕಡಿಮೆ ಮಾಡಿಕೊಳ್ಳಿ ಎಂದು
ದೇವಾನುದೇವತೆಗಳೆಲ್ಲ ಪ್ರಾರ್ಥನೆ ಮಾಡುವಂಥ ಕಾಲದಲ್ಲಿ ಪರಶಿವ ಹೇಳಿದ, ವೀರಭದ್ರ, ದಕ್ಷನು ತನ್ನ ಯಜ್ಞದ ಸಮಾಪ್ತಿಗಾಗಿ ತಂದಿದ್ದಂಥ ಮೇಕೆಯ ಶಿರವನ್ನು ಕತ್ತರಿಸಿ ಅವನ ಶರೀರಕ್ಕೆ ಜೋಡಿಸಿಬಿಡು. ಯಾಕೆ ಹಾಗೆ ಮಾಡಲು ಹೇಳಿದ ಶಿವ? ಮೇಕೆಯ ತಲೆ ಅಹಂಕಾರದ ಪ್ರತೀಕ, ಪ್ರಪಂಚ ಎಲ್ಲ ನೋಡಬೇಕು ಅಂತ. ಈಗಲೂ ಶಿವಗಣದಲ್ಲಿ ಮೇಕೆ ತಲೆ ಇರುವಂಥ ಒಂದು ಜೀವ ಕಂಡು ಬರ್ತದೆ. ಅದು ದಕ್ಷನದ್ದು, ಶಿವ ಕೊಟ್ಟದ್ದು ಅಹಂಕಾರದ ಪ್ರತೀಕ. ದಕ್ಷ ಬ್ರಹ್ಮ ತನ್ನ ತಪ್ಪನ್ನು ಮನ್ನಿಸಿ ಎಂದು ಹೇಳಿ ಕೈಲಾಸಗಿರಿಯಲ್ಲಿ ಪರಶಿವನ ಪದತಳಕ್ಕೆರಗಿದ್ದಾನೆ. ಸ್ವಾಮಿ, ನನ್ನ ತಪ್ಪನ್ನು ಮನ್ನಿಸಿ, ಸೃಷ್ಟಿ ಸ್ಥಿತಿ ಲಯ ಕಾರಣಕರ್ತರಾದ ನಿಮ್ಮ ಮಹಿಮೆಯನ್ನು ನಾನು ಅರಿಯಲಾರದೆ ಹೋಗಿ ನಿಮ್ಮನ್ನು ಪರಿಪರಿಯಲ್ಲಿ ನಿಂದಿಸಿದೆ, ನನ್ನ ತಪ್ಪನ್ನು ಮನ್ನಿಸಿ ಹೀಗೆಂದು ಕೇಳುವಂಥ ಸಮಯದಲ್ಲಿ ಅಳಲಿದನು ಸೂತೆಗಾಗಿ, ಬಳಲಿದನು ಸೂತೆಗಾಗಿ. ತನ್ನ ಮಗಳನ್ನು ನೆನೆಸಿಕೊಂಡು ಅಳುತ್ತಾನೆ ದಕ್ಷ. ನನ್ನ ಅಹಂಕಾರದಿಂದ ನನ್ನ ಮಗಳನ್ನು ಕಳ್ಕೊಂಡೇ, ದಯವಿಟ್ಟು ಕ್ಷಮಿಸಿ ಹೀಗೆಂದು ಕೇಳುವಂಥ ಸಮಯದಲ್ಲಿ ಪರಶಿವ ಹೇಳ್ತಾನೆ, ದಕ್ಷ, ನಿನ್ನ ತಪ್ಪನ್ನು ಮನ್ನಿಸಿದ್ದೇನೆ. ನಿನ್ನ ಈ ಮೇಕೆಯ ತಲೆ ಅಹಂಕಾರದ ಪ್ರತೀಕ, ಪ್ರಪಂಚ ಎಲ್ಲವೂ ನೋಡಬೇಕಿದನ್ನು. ಹಾಗಾಗಿ ನೀನು ನನ್ನ ಗಣದಲ್ಲಿ ಸೇರಿಕೋ ಹೀಗೆಂಬುದಾಗಿ ಆಶೀರ್ವದಿಸಿ ವೀರಭದ್ರನನ್ನು ಕರೆದು ಹೇಳ್ತಾನೆ, ವೀರಭದ್ರ, ಇನ್ನು ಮುಂದೆ ನಿನ್ನ ಕರ್ತವ್ಯ ಏನು ಗೊತ್ತುಂಟೋ? ಭೂಲೋಕದಲ್ಲಿ ಯಾರ್ಯಾರು ಶಿವನಿಂದೆಯನ್ನು, ಶಿವಾಪಚಾರವನ್ನು, ಶಿವನಿಗೆ ಅವಮಾನ ಮಾಡ್ತಾರೋ ಅವರನ್ನೆಲ್ಲ ಶಿಕ್ಷಿಸುವಂಥ ಕೆಲಸ ವೀರಭದ್ರನಿಗಿರಲಿ ಹೀಗೆಂಬುದಾಗಿ ಪರಶಿವ ಆಶೀರ್ವದಿಸಿದ. ಹಾಗಾಗಿ ಈ ಚರಿತೆಯನ್ನು ವೀರಭದ್ರ ವಿಜಯ ಎಂಬುದಾಗಿಯೂ ಚಿಂತನೆ ಮಾಡಿದ್ದಾರೆ. ಭಾಗವತದ ಚತುರ್ಥ ಸ್ಕಂದದಲ್ಲಿ ರಾಜ ಪರೀಕ್ಷಿತನಿಗೋಸ್ಕರವಾಗಿ ಶುಕ್ರಾಚಾರ್ಯರು ವರ್ಣಿಸುವಂಥ ಈ ವೀರಭದ್ರ ವಿಜಯ ಅಥವಾ ದಕ್ಷಾಧ್ವರ ಕೀರ್ತನೆಯನ್ನು ಶ್ರವಣ ಮಾಡಿದ ಎಲ್ಲ ಭಕ್ತರಿಗೆ ಧನಾರ್ಥಸ್ಯ ಧನದಂ, ಪುತ್ರಾರ್ಥಸ್ಯ ಪುತ್ರದಂ, ಜ್ಞಾನಾರ್ಥಸ್ಯ ಚ ಜ್ಞಾನಂ, ಅವರವರ ಭಾವಗಳಿಗೆ ಯೋಗ್ಯವಾಗುವಂಥ ಪ್ರತಿಫಲ ಸಿಗಲಿ. ವೀರಭದ್ರ ವಿಜಯವನ್ನು ಶ್ರವಣ ಮಾಡಿದಂಥ ಎಲ್ಲ ಭಕ್ತರಿಗೆ ಸ್ವಾಮಿ ಮಂಗಳವನ್ನುಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಪುರಂದರದಾಸರು ಹೇಳಿರುವಂಥ ಮಾತು, ಉಬ್ಬದಿರೋ ಉಬ್ಬದಿರೋ ಎಲೆ ಮಾನವ, ಹೆಬ್ಬೂಲಿಯಂತೆ ಯಮ ಬೊಬ್ಬಿರಿಸಿ ಕಾದಿರುವ, ಉಬ್ಬದಿರೋ ಉಬ್ಬದಿರೋ ಎಲೆ ಮಾನವ, ಉಬ್ಬದಿರೋ ಉಬ್ಬದಿರೋ ಎಲೆ ಮಾನವ. ಒಂದೊಂದು ಮದವು ದೇವದಾನವರ ನಾಶಕ್ಕೆ ಕಾರಣವಾಯಿತು ಎಂದ ಮೇಲೆ ಮಾನವ ನಿನ್ನ ಪಾಡೇನೋ ಎಂಬುದಾಗಿ ಹೇಳಿರುವಂಥ ಪುರಂದರದಾಸರ ಒಂದು ವಚನವನ್ನು ಅಳವಡಿಸಿಕೊಂಡು ಶ್ರವಣ ಮಾಡಿದ ಎಲ್ಲ ಭಕ್ತರಿಗೆ ಮಂಗಳ ಉಂಟಾಗಲಿ ಎಂದು ಪ್ರಾರ್ಥನೆ ಮಾಡ್ತಾ ಮಂಗಳಮೂರ್ತಿಗೆ ಮಂಗಳ ಹಾಡೋಣವಂತೆ. ಪಂಚಾನನಿಗೆ ಪರಶಿವಗೆ, ಪಂಚಾಶನ ಶಿರ ತರಿದವಗೆ, ಪಂಚಾಕ್ಷರದೊಳು ಮೆರೆವ ಮಹಾತ್ಮಗೆ, ಪಂಚಾಶನ ಶಿರ ನಾಶನಿಗೆ ಜಯ ಮಂಗಳಂ, ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ. ಇಂದಿನ ದಿನವೇ ಶುಭ ದಿನವೋ, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ತಾರೆ ಶುಭ ತಾರೆ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠ್ಠಲರಾಯನ ಸಂದರ್ಶನ ಫಲ ಯಮಗಾಯಿತೋ, ಸಂದರ್ಶನ ಫಲ ಯಮಗಾಯಿತೋ, ಸಂದರ್ಶನ ಫಲ ಯಮಗಾಯಿತೋ. ಓಂ ನಮಃ ಶಿವಾಯ, ಶಿವಾಯ ನಮ ಓಂ, ಓಂ ನಮಃ ಶಿವಾಯ, ಶಿವಾಯ ನಮ ಓಂ, ಓಂ ನಮಃ ಶಿವಾಯ, ಶಿವಾಯ ನಮ ಓಂ. ಹರ ನಮಃ ಪಾರ್ವತೀ ಪತಯೇ, ಹರ